ನೋಡಿದ್ರೆ ಇಲ್ವಾ? ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಟೈಟಾನಿಕ್ಕು, ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ನು, ಲೈಫ್ ಆಫ್ ಪೈ ಎಲ್ಲ ಸಿನಿಮಾನು ತೋರಿಸಿದ್ದಾರೆ. ಬಟ್ ಜೋಕ್ಸ್ ಅಪಾರ್ಟ್, ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್. ಗತವೈಭವವಾಗಿದೆ. ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಆ್ಯಂಡ್ ಸ್ಟೋರಿ ಅಷ್ಟೇ, ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. 4 ಸ್ಟೋರಿನ ಒಂದು ಸ್ಟೋರಿ ಮಾಡಿ ಹೇಳಿರೋದು. ಆ್ಯಂಡ್ ಎಲ್ಲೂ ಬೋರ್ ಆಗಲಿಲ್ಲ ನನಗೆ. ಸಖತ್ ನಕ್ಕಿದ್ದೀನಿ ಫಸ್ಟ್ ಹಾಫು. ಸೆಕೆಂಡ್ ಹಾಫಲ್ಲಿ ಹತ್ತಿದ್ದೀನಿ. ಸೊ ಐ ಥಿಂಕ್ ದುಷ್ಯಂತ್ ಮತ್ತು ಆಶಿಕಾ ಸಖತ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಆಶಿಕಾ ಅವ್ರದ್ದು ಮಂಗಳ ಅನ್ನೋ ಕ್ಯಾರೆಕ್ಟರು ಸಖತ್ ಇಷ್ಟ ಆಯಿತು. ಜೊತೆಗೆ ದುಷ್ಯಂತ್ ಅವರು ಒಂದು ಸೂಪರ್ ಆಗಿರೋ ಹೀರೋ ಕನ್ನಡ ಸಿನಿಮಾಗೆ ಬಂದಿದ್ದಾರೆ. ಸೊ ವಿ ಶುಡ್ ಆಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಲ್ ದ ವೆರಿ ಬೆಸ್ಟ್ ಟು ಗತವೈಭವ. ಇಲ್ಲ, ಅವ್ರದ್ದೇ ಸ್ಟೋರಿ ಅಷ್ಟೊಂದು ಎಂಗೇಜಿಂಗ್ ಆಗಿತ್ತು. ಸೊ ನಮ್ಮ ಸ್ಟೋರಿನ ಬಿಟ್ಟು ಬರೀ ಗತವೈಭವ ಮಾತ್ರ ನೋಡಿದೆ. ಈ ಥರ ಎಲ್ಲ ಅದೇ ಆ್ಯಕ್ಚುಲಿ ಸಿಗಬೇಕು, ಜೊತೆಗೆ ಚೆನ್ನಾಗಿರಬೇಕು. ಈ ಸಿನಿಮಾದಲ್ಲಿ ಸ್ವಲ್ಪ ಬೇರೆ ಇದೆ, ಅದನ್ನು ಹೇಳ್ಬಾರ್ದಲ್ವ ಆಡಿಯನ್ಸ್ಗೆ ಒಳ್ಳೆ ಸಿನಿಮಾ, ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ. ಬಂದು ಸಿನಿಮಾ ನೋಡಿ. ಐ ಆಮ್ ವೆರಿ ಮಚ್ ಶ್ಯೂರ್ ದಟ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೂಪರ್ ಸಿನಿಮಾ, ಖಂಡಿತವಾಗ್ಲೂ ಇಲ್ಲ. ನಾನೇ ದುಡ್ಡು ಕೊಡ್ತೀನಿ, ನೀವೇನಾದ್ರು ಇಷ್ಟ ಇದೆ ಚೆನ್ನಾಗಿಲ್ಲ ಅಂತ ಅಂದರೆ. ಹೌದು, ನನ್ನ ಹಾರೈಕೆ ಇದೆ. ಫಸ್ಟ್ ಆಫ್ ಆಲ್ ನನ್ನ ತಂಗಿ ಅಲ್ಲ, ಅವ್ರ ಅಕ್ಕ ನಾನು. ಅದು ಕ್ಲಾರಿಫೈ ಆಯಿತು ಇವತ್ತು. ಹೌದಾ? ಎಲ್ಲರೂ ಅದನ್ನು ಹೇಳ್ತಾರೆ. ಥ್ಯಾಂಕ್ ಯು. ಇನ್ನೂ ಮನೆಗೆ ಹೋಗಿಲ್ಲ ಸರ್, ಇವಾಗ ಸಿನಿಮಾ ನೋಡಿದ್ದೀವಿ. ಖುಷಿ ಇದೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ವೆರಿ ಹ್ಯಾಪಿ. ಸುಮಾರು 80-90 ದಿನಗಳ ಕಾಲ ಶೂಟ್ ಮಾಡಿರುವಂಥದ್ದು. ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರತಿಯೊಂದು ಸಾರಿನೂ ಒಂದೊಂದು ಗೆಟಪ್ ಹಾಕಿದಾಗಲೂ, ಕ್ಯಾರೆಕ್ಟರ್ ಮಾಡಿದಾಗಲೂ ಒಂದು ಹೊಸ ಅನುಭವ, ಎಲ್ಲವೂ ಹೊಸದು ಎಕ್ಸ್ಪೀರಿಯನ್ಸ್ ಗತವೈಭವದಲ್ಲಾಗಿದೆ. ಅದನ್ನು ಜನ ಬಂದು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೊ ವೆರಿ ಹ್ಯಾಪಿ. ನಾನೇ ಇದ್ದೀನಲ್ಲ ಸರ್ ಮೂವಿಯಲ್ಲಿ, ಎಲ್ಲ ಪಾತ್ರ ಮಾಡಿದ್ದೀನಲ್ಲ ನೋಡಿ. ಥ್ಯಾಂಕ್ ಯು.